ತಮ್ಮ ಮನೆ ಮಠ ಸಂಸಾರ ಜಂಜಾಟ ಮಾಯಾ ಪ್ರಪಂಚವನ್ನು ಬದಿಗೊತ್ತಿ ಒತ್ತಿ ಮಳಸಿದ ಮುತ್ತನ ಜಾತ್ರೆ ತಾವೆಲ್ಲರೂ ಕೂಡ ಇವತ್ತಿನ ದಿವಸ ಬಂದಿರಿ ಪುಣ್ಯಾತ್ಮರೇ. ಹೌದು. ತಮ್ಮಲ್ಲಿ ಒಂದು ವಿನಂತಿ ಅದ. ಏನು ವಿನಂತಿ ಅದರಿಪ್ಪ? ಜೀವನದೊಳಗೆ ಡೊಳ್ಳಿನ ಪದ ಆಗಲಿ, ಪ್ರವಚನ ಆಗಲಿ, ಕೀರ್ತನೆ ಆಗಲಿ, ಹೌದಾ? ಜೀವನದೊಳಗೆ ಡೊಳ್ಳಿನ ಪದ ಆಗಲಿ, ಪ್ರವಚನ ಆಗಲಿ, ಕೀರ್ತನೆಗಳಾದವು ಅಂದ್ರ ಏನಕ್ಕದ್ರಿಪ್ಪ? ಅವುಗಳನ್ನ ತಿಳಿದ್ರು ಕೇಳಬೇಕು, ತಿಳಿಲಿಕ್ಕೆ ಕೇಳಬೇಕು. ತಮ್ಮಲ್ಲಿ ಒಂದು ವಿನಂತಿ ಅದ. ಯಾಕೆ ಕೇಳ್ಬೇಕ್ರಿಪ್ಪ? ತಿಳಿದ್ರು ಯಾಕೆ ಕೇಳ್ಬೇಕು, ತಿಳಿಲಿಕ್ಕೆ ಯಾಕೆ ಕೇಳ್ಬೇಕ್ರಿಪ್ಪ? ಜೀವನದೊಳಗ ಡೊಳ್ಳಿನ ಪದ ಮತ್ತು ಪ್ರವಚನಗಳನ್ನು ಯಾಕೆ ತಿಳಿದ್ರು ಕೇಳಬೇಕು, ತಿಳಿಲಿಕ್ಕೆ ಯಾಕೆ ಕೇಳಬೇಕು? ಇದರಿಂದ ಕೇಳಿ ಏನು ಫಾಯ್ದಾ ಸಿಗ್ತದ್ರಿಪ್ಪ ಅವ್ರಿಗೆ? ಹಿಟ್ಟಿನ ಗಿರ್ನಿಗೆ ಬೀಸಾಕರೆ ಹೋಗು, ಬೀಸಾವ್ ಜೋಡಿ ಬೆನ್ ಹತ್ತರೆ ಹೋಗು. ಹೌದು. ನೀ ಸುಮ್ಮನೆ ಹೋಗು, ಕರೆಯರೆ ಹೋಗು. ಹಿಟ್ಟಿನ ಗಿರ್ನಿಗೆ ಹೋದ ಕಾಲಕ್ಕೆ ಹಿಟ್ಟಿನ ಗಿರ್ನಿ ಏನ್ ಮಾಡ್ತದ? ಏನ್ ಮಾಡ್ತದ್ರಿಪ್ಪ? ನಮ್ಮ ಮೈ ಮೇಲೆ ಧೂಳು ಹೊಡಿತದ. ಹೊಡಿತದ. ಹೆಂಗೆ ಹಿಟ್ಟಿನ ಗಿರ್ನಿಗೆ ಹೋದ ಕಾಲಕ್ಕೆ ನಮ್ಮ ಮೈ ಮೇಲೆ ಧೂಳು ಬೀಳ್ತದಲ್ಲ, ಹಾಗೆ ಇವತ್ತು ನೀವು ತಿಳಿದರೆ ಕೇಳ್ರಿ, ತಿಳಿಲಿಕ್ಕರೆ ಕೇಳ್ರಿ. ಪುಣ್ಯದೊಳಗಿನ ಪಾಲ ಮಳಸಿದ ಮುತ್ತೆ ತಮ್ಮೆಲ್ಲರಿಗೂ ಕೊಟ್ಟು ಕಳಿಸ್ತಾರ ಪುಣ್ಯಾತ್ಮರಿ. ಹೌದ್ರಿಪ್ಪ. ಹೌದು. ಅಂತ ಶಕ್ತಿ ಇಲ್ಲಿ ಐತ್ರಿಪ್ಪ, ಈ ಶಿವಸ್ಥಾನದಲ್ಲಿ ಐತಿ ಪುಣ್ಯಾತ್ಮರೇ. ಐತ್ರಿಪ್ಪ, ಐತಿ. ಸಮಯ ಅಭಾವ ಇರೋದ್ರಿಂದ ಬಹಳಷ್ಟು ಮಾತಾಡ್ತಕ್ಕಂಥದ್ದು ವಿಷಯ ಅಲ್ಲ. ಇಲ್ರಿಪ್ಪ, ಇಲ್ಲ. ಇನ್ನ ನಮ್ಮ ತಂಗಿ ಗೌರಮ್ಮ ಒಂದು ಪ್ರಶ್ನೆಯನ್ನು ಕೇಳ್ಯಾರ, ತಾವೆಲ್ಲರೂ ಕೇಳಿರಿ. ಏನು ಕೇಳಾರಿಪ್ಪ ತಂಗಿಯವರು? ಕಾಡು ರುದ್ರ ಕೊದಲಿಗೆ ನಂದನ ಬನದೊಳಗ ಅಡವಿ ಪಾಲಾಗಿ ಬೀರಣ್ಣ ದೇವರ ಕಾಡು ರುದ್ರ ಕೊದಲಿಗೆ ನಂದನ ಬನದೊಳಗ ಕಂಚಾಲ ಆರದ ಮನದೊಳಗ ಬೀರಣ್ಣ ದೇವರನ್ನ ಬಿಟ್ಟಿದ್ರು. ಬಿಟ್ಟರು. ಅಂತ ಸಮಯದೊಳಗ ಅಕ್ಕವ ಮಾಯವ ಆಡ ಕಾಯುತ್ತ ಅದೇ ಅಡವಿ ಒಳಗೆ ಬಂದಂತ ಸಂದರ್ಭದಲ್ಲಿ ಏನೈತ್ರಿಪ್ಪ? ಮಾಯಕ್ಕಗ ಮತ್ತು ಅಕ್ಕವಗ ಜಗಳ ನಡೀತು. ಕೂಸು ನನಗೆ ಬೇಕಂತ ಹಿಂಗೆ ಜಗಳ ನಡೆದಂತ ಸಂದರ್ಭದಲ್ಲಿ ಅವಾಗ ಏನೈತ್ರಿಪ್ಪ? ಕೂಸ ಮಾಯವನ ಸ್ವಾಧೀನ ಆಯ್ತು, ತೊಟ್ಟಿಲ ಅಕ್ಕವನ ಸ್ವಾಧೀನ ಆಯ್ತು. ಹೌದು. ಆದ್ರ ಅಕ್ಕವ್ ಒಂದು ಮಾತು ಹೇಳ್ಯಾನ. ಬೀರದೇವ್ರ ಏನ್ ಹೇಳ್ಯಾನ್ರಿಪ್ಪ? ನಿನ್ನ ಹಾಲ ಈ ಜನ್ಮದಾಗ ಕುಡಿಲಿಲ್ಲ ಅಂದ್ರ ಮುಂದಿನ ಜನ್ಮದಾಗ ಹುಲಿ ಆಗಿ ಹುಟ್ಟಿ ಬಾ. ಹೌದಾ? ಯಾವ ಇಂಡಿ ತಾಲೂಕು ಹೊರತಿನಿ ಬೆಲೆ ಗುಡ್ಡದಾಗ ಹುಲಿ ಆಗಿ ಹುಟ್ಟಿ ಬಂದಂದ್ರ ಅವಾಗ ನಿನ್ನ ಹಾಲು ಕುಡಿತೇನು ಅಂತ ಹೇಳಿ ಅವಾಗ ಬೀರದೇವ್ರು ಹೇಳಿದ್ರಿಪ್ಪ. ಬೀರದೇವ್ರು ಹೇಳಿದ ಪ್ರಕಾರ ಅಕ್ಕವ ಹುಲಿಯಾಗಿ ಹುಟ್ಟಿ ಬಂದಾಳ ಅಂತ ಹೇಳಿದ್ರು. ಹೌದು. ಇದರಂತೆಯೇ ಮಾಯವ್ಗನು ಕೂಡ ಹಿಂದಿನ ಜನ್ಮದೊಳಗೆ ಯಾವ ಜನ್ಮದೊಳಗೆ ಬಂದು ನಿನ್ನ ಹಾಲು ಕುಡಿತೀನಂತ ತಿಳ್ಕೊಂಡು ಹಾಲು ಕುಡಿತೀನಂತ ಮಾಯವ್ ಹಿಂದಿನ ಜನ್ಮದೊಳಗೆ ಎಲ್ಲಾದರೂ ಹೇಳಿದ್ದೋ ಏನು ಇಲ್ಲೋ ಅಂತ ಕೇಳ್ತಾ. ಕೇಳ್ಯಾರಿಪ್ಪ, ಸಂಶಯ ಬಂದು ಕೇಳ್ಯಾರಂತ ಹೇಳ್ಯಾರಿ. ಈ ಇತಿಹಾಸವನ್ನು ತೆಗೆದು ನೋಡಿದಾಗ ಹೆಂಗದ ಅಂತ ಕೇಳಿದ್ರ ಹೆಂಗದರಿಪ್ಪ? ಹಿರಿಯರ ಪದ್ಧತಿ ಪ್ರಕಾರ ನೋಡಿದ್ರ ಇದು ಹಿಂದಿನ ಜನ್ಮದೊಳಗೆ ಇಲ್ಲ. ಇನ್ನು ಲೇಖಕರ ಅನುವಾದ ಪ್ರಕಾರವಾಗಿ ಜನಪದ ಹಾಲು ಮತ ಮಹಾಕಾವ್ಯ ವೀರಣ್ಣ ದಂಡೆ ಅವರು ಬರೆದಿರ್ತಕ್ಕಂಥ ಪುಸ್ತಕ. ಹೌದು. ಹಾಲು ಮತಸ್ಥರು ಅಂತಕ್ಕಂಥದ್ದು ಬೋಣ ಬಸವರಾಜ್ ಬರೆದಿರ್ತಕ್ಕಂಥದ್ದು ಪುಸ್ತಕ. ರಸ್ತಾಪಿಯವರು ಭೀಮಕವಿ ಬರೆದಿರ್ತಕ್ಕಂಥ ಪುಸ್ತಕದೊಳಗ ಏನು ಬರ್ದಾರಿಪ್ಪ? ಹಿಂದಿನ ಜನ್ಮದಾಗ ಸಮುದ್ರ ಮತನ ನಡೆಯುವಂತ ಸಂದರ್ಭದೊಳಗ ಅಮೃತ ಸಲುವಾಗಿ ದೈತ್ಯರಿಗೆ ಮತ್ತು ದೇವತೆಗಳಿಗೆ ಯುದ್ಧ ನಡೆದಿತ್ತು. ಹೌದ್ರಿಪ್ಪ. ಅಮೃತ ನಮಗೆ ಬೇಕಂತೇಳಿ ದೈತ್ಯರು ಹತ್ತಿದ್ರು, ಅಮೃತ ನಮಗೆ ಬೇಕಂತೇಳಿ ದೇವಾನ ದೇವತೆಗಳು ಹತ್ತಿದ್ರು. ಇಂಥ ಸಂದರ್ಭದೊಳಗ ಮಹಾವಿಷ್ಣು ಏನು ಮಾಡಿದಂದ್ರ ಮೋಹಿನಿ ರೂಪ ತೊಟ್ಟು ಸೀರೆಯನ್ನ ತೊಡ್ಡ ಆ ದೇವಾನ ದೇವತೆಗಳನ್ನ ಒಂದು ಸೈಡ್ ಊಟಕ್ಕೆ ಕುಂದಿಸಿದ, ದೈತ್ಯರನ್ನ ಒಂದು ಸೈಡ್ ಊಟಕ್ಕೆ ಕುಂದಿಸಿದ್ರು. ಈ ಊಟಕ್ಕೆ ಕುಂದಿಸಿದಂತ ಸಂದರ್ಭದೊಳಗ ಮೋಹಿನಿ ರೂಪ ತೊಟ್ಟ ವಿಷ್ಣು ಏನು ಮಾಡಿದ, ದೈತ್ಯರಿಗೆಲ್ಲ ಮದ್ಯಪಾನ ಅಂದ್ರೆ ದಾರು ಕುಡಿಸಿದ್ರು. ಹೌದು. ತೀರ್ಥ ಕುಡಿಸಿದ. ಇನ್ನು ದೇವತೆಗಳಿಗೆಲ್ಲ ಅಮೃತ ಕುಡಿಸಿದ್ರು. ಅದರ ಒಳಗ ದೈತ್ಯರ ಒಳಗೆ ಇಬ್ರು ಏನು ಮಾಡಿದ್ರು ಅಂತ ಕೇಳಿದ್ರ, ಮೋಹಿನಿ ರೂಪದಲ್ಲಿ ಇರ್ತಕ್ಕಂಥ ಮಹಾವಿಷ್ಣು ಅದಾರ ತಿಳ್ಕೊಂಡು ಅದ್ರ ಒಳಗಿಂದ ದೈತ್ಯರು ಇಬ್ರು ಹೊರಗೆ ಎದ್ದು ಬಂದು ದೇವತೆಗಳ ಸಾಲಿನೊಳಗೆ ಕುಂತರು. ಹೌದು. ಇದನ್ನ ಮಹಾವಿಷ್ಣು ತಿಳ್ಕೊಂಡು ಸಿಟ್ಟಿಗೇರಿ ಏನು ಮಾಡಿದ ಅಂತ ಕೇಳಿದ್ರ, ಆ ಇಬ್ರು ದೈತ್ಯರು ರುಂಡವನ್ನ ಕಡದ. ದೈತ್ಯರ ರುಂಡ
ಕಡದ ಮುಂದೆ ಏನಾಯ್ತಪ್ಪ ಅಂತ ಕೇಳಿದ್ರ ಸಮುದ್ರ ಕಾಲದೊಳಗ ದಂಡಿ ಹಿಡಿದು ತಿರುಗಾಡುವಂತ ಯಾಳ್ಯದೊಳಗ ಬೀರ್ ಅಂತ ಹೇಳಿ ಒಂದು ಸಣ್ಣ ಕೂಸ ಸಕ್ರಿ ಬೀರ್ಕೋತ ದೈತ್ರಿಗಿನೂ ಸಕ್ರಿ ಬೀರ್ತಿದ್ದ ಮತ್ತು ದೇವತೆಗಳಿಗೂ ಸಕ್ರಿ ಬೀರ್ತಿದ್ದ. ಯಾರಿಪ್ಪ ಅವರು? ಬೀರ. ಹೌದು, ಇದು ಬೀರಪ್ಪನ ಅವತಾರ, ಬೀರಪ್ಪ ಅಂತೇಳಿ ಅದ್ರೊಳಗೂ ಅದ. ಹೌದು. ಸಕ್ರಿ ಬೀರ್ಕೊತ ನಡೆದಂತ ಸಂದರ್ಭದೊಳಗ ಇವ ಮೋಹಿನಿ ರೂಪ ತೊಟ್ಟ ಅದೇ ಸಮುದ್ರ ದಂಡಿ ಒಳಗ ಹೊಂಟಿದ್ದ ಕೂಸು ಕೇಳ್ತು, ದೈತ್ಯರಿಗೆ ನೀನು ಮದ್ಯಪಾನ ಕುಡಿಸಿದಿ, ದೇವತೆಗಳಿಗೆ ಅಮೃತ ಕುಡಿಸಿದಿ, ಹೌದು, ನಾನು ದೇವತೆಗಳ ಸಾಲಿನೊಳಗೆ ಇದ್ದಂತವ, ನನಗ್ಯಾಕೆ ನೀ ಅಮೃತ ಕುಡಿಸಲಿಲ್ಲ ಅಂತೇಳಿ ಬೀರಪ್ಪ ಯಾರಿಗೆ ಹೇಳಿದಂದ್ರೆ ಮೋಹಿನಿ ರೂಪ ತೊಟ್ಟು ವಿಷ್ಣುಗೆ ಹೇಳಿದ. ಅವಾಗ ವಿಷ್ಣು ಏನ್ ಹೇಳಿದಪ್ಪ ಅಂತ ಕೇಳಿದ್ರ, ದ್ವಾಪಾರ ಯುಗದೊಳಗ ನಾನು ಮಾಯವಾಗಿ ಹುಟ್ಟಿ ಬಂದು ಅಕ್ಕನಾಗಿ ನಿನಗೆ ಎದೆ ಹಾಲು ಕುಡಿಸ್ತೇನೆ ಮಾತು ಕೊಟ್ಟ ಪ್ರಕಾರ ಈ ಜನ್ಮದೊಳಗ ಮಾಯವಾಗಿ ಬಂದು ಬೀರಪ್ಪ ಹಾಲು ಕುಡಿಸ್ಯಾಳ ಪುಣ್ಯಾತ್ಮರಿ. ಹೌದ್ರಿಪ್ಪ. ಇದು ಪುರಾಣ ಲೇಖಿ ಬದ್ಧವಾಗಿ. ಇನ್ನು ಹಿರಿಯರು ಹೇಳಿದ ಪ್ರಕಾರ ಅಂದ್ರೆ ಒಂದೊಂದು ತರ ಹೇಳ್ತಿರ್ತಾರ, ಅದನ್ನೇನು ಬಹಳ ವ್ಯತ್ಯಾಸ ಮಾಡುವಂತ ಇತಿಹಾಸ ಇಲ್ಲ. ಇಲ್ರಿಪ್ಪ. ಇನ್ನ ಅವರೊಂದು ಕೇಳ್ಯಾರ, ನಾವೊಂದು ಕೇಳುದ, ಕೇಳ್ರ ಅಕ್ಕವ ಹೌದು ಮುಂದಿನ ಜನ್ಮದಾಗ ಬೀರಪ್ಪಾಗಿ ಏನೋ ಹುಲಿಯಾಗಿ ಹುಟ್ಟಿ ಬರ್ತೀನಿ, ನನ್ನ ಹಾಲು ಕುಡಿ ಅಂತೇಳಿ ಅಕ್ಕವ್ ಹೇಳ್ಯಾನ. ಹೌದು, ಬೀರಪ್ಪನು ಹೇಳ್ಯಾನ. ಇಲ್ಲೇ ಒಂದು ಮಾತು ಕೇಳುದ, ಏನ್ರಿಪ್ಪ? ಅಕ್ಕವ ಹುಲಿಯಾಗಿ ಹುಟ್ಟಿ ಬಂದಾಗ ಹೌದು, ಆ ಹುಲಿ ಜೊತೆ ಇನ್ನೊಂದು ಗಂಡು ಹುಲಿ ಅದ, ಆ ಹುಲಿ ಯಾವುದು, ಹಿಂದಿನ ಜನ್ಮದ ಅವತಾರ ಏನು? ಓಕೆ. ಮಾಳಪ್ಪ ಹುಲಿ ಹಾಲು ತರುವಂತ ಸಂದರ್ಭದೊಳಗ ಅವಳಿ ಜವಳಿ ಎರಡು ಹುಲಿ ಮರಿಗಳದಾವ, ಆ ಹುಲಿ ಮರಿಗಳು ಯಾರು ಹೇಳ್ತಾರಿಪ್ಪ? ಶಾಣ್ಯರದಾರ ತಂಗಿಯವರು. ಅವ್ರು ಹೆಂಗ ಕೇಳ್ಯಾರ ಅಲ್ಲೇ ಪ್ರಶ್ನೆ, ಅಲ್ಲೇ ಮಾತು, ಅಲ್ಲೇ ಹೆಂಗ ಅಕ್ಕವು ಹುಲಿಯಾಗಿ ಹುಟ್ಟಿ ಬಂದಾಳಲ್ಲ, ಹೌದು, ಹಂಗ ಗಂಡು ಹುಲಿ ಯಾರು? ಗಂಡು ಹುಲಿ ಯಾರು? ಮತ್ತು ಅವಳು ಜವಳಿ ಎರಡು ಹುಲಿ ಮರಿಗಳು ಅದಾವ್ರಿಪ್ಪ. ಆ ಹುಲಿ ಮರಿಗಳು ಯಾರು, ಹಿಂದಿನ ಅವತಾರ ಏನು ಹೇಳ್ತಾರಿಪ್ಪ? ಅಂತಕ್ಕಂಥದ್ದು ಹೇಳ್ತಾರೆ. ನಾ ಯಾಕೆ ಮಾತು ಕಡಿಮೆ ಮಾಡಿದ್ರೆ ನಮ್ಮ ಕಮಿಟಿ ಅವ್ರು ಹೇಳ್ಯಾರ, ಸಮಯ ಅಭಾವ ಇರೋದ್ರಿಂದ ಜಾಸ್ತಿ ಹಾಡಿಗೆ ಮಣ್ಣಿನ ಕೊಡ್ರಿ ಅನ್ನೋ ಉದ್ದೇಶ ಸಲುವಾಗಿ ಮಾತಿಗೆ ಸ್ವಲ್ಪ ಬಹಳಷ್ಟು ಮಾಳಪ್ಪ ಮಕ್ಕಳು, ಮೊಮ್ಮಕ್ಕಳು, ಮರಿಮಕ್ಕಳು, ಗಿರಿಮಕ್ಕಳು, ಕುಲ, ಗೋತ್ರ, ಜಾತಿ, ರೀತಿ, ನೀತಿ, ತಾಲೂಕಾ, ಜಿಲ್ಲಾ ಏಸು ಕಂಡು ಬಡ್ಡಿ ಹಿಡಿದು ಹೇಳ್ಬೇಕಂತ ಆಸೆ ಐತಿ. ಕರೆ ಸಮಯ ಅಭಾವ ಐತಿ, ಇರ್ಲಿ. ಬಹಳಷ್ಟು ತಮ್ಮನ್ನೆಲ್ಲ ನಗಿಸಿ ಮಾತಾಡ್ಬೇಕಂತಕ್ಕಂಥ ಬಹಳ ಹವ್ಯಾಸ ಅದಕ್ಕೆ ಕಮಿಟಿ ಅವ್ರದ್ದು ವಿನಂತಿ ಅದ. ಮಳಸಿದ ಮುತ್ಯಂದು ಒಂದು 4 ನುಡಿ ಕ್ಯಾಲಿ ಹಾಡ್ರಿ ಅಂತೇಳಿ ಒಂದು ಅಪೇಕ್ಷೆ ಪಟ್ಟ ನನ್ನ ಕೈಯಾಗ ನನ್ನ ಪ್ರೀತಿಯ ಸಹೋದರನ ಕಾಶಿನಾಥನ್ನ ಅಗಸನಹಳ್ಳಿ ಅವರು ಬರೆದಿರ್ತಕ್ಕಂಥ ಸಾಹಿತ್ಯದ ಒಂದು ಚೀಟಿಯನ್ನು ತಂದು ಕೊಟ್ಟಾರ. ಅದನ್ನೇ ಒಂದು 4 ನುಡಿ ಹಾಡಿ ತಮ್ಮೆಲ್ಲರಿಗೂ ತಿಳಿತೇವೆ. ದಯವಿಟ್ಟು ತಾವೆಲ್ಲರೂ ಕೂಡ ರಾಜು ಅಣ್ಣ ತುಂಬ ಧನ್ಯವಾದಗಳು. ನನ್ನ ಪ್ರೀತಿಯ ರಾಜು ಅಣ್ಣವರು ಒಳ್ಳೆಯ ಹಿರಿಯ ಕಲಾವಿದರು. ಹೌದು, ಎಲ್ಲ ತನ್ನ ಸ್ನೇಹ ಬಳಗದವನು ಅವರು ಹಾಡುವ ಹೊತ್ತಿನಾಗ ಇನ್ನೂ ಅವ್ರು ಹಾಡಕ್ ಕೂತ್ ಕೇಳ್ತಿದ್ವಿ ನಾವು. ಹೌದ್ರಿಪ್ಪ. ರಾಜು ಅಣ್ಣ ಮತ್ತು ಮುತ್ತು ಅಣ್ಣವರು ಒಳ್ಳೆಯ ಗ್ರಾಮ ಪಂಚಾಯತಿಯ ಸದಸ್ಯರು, ಮೇಲಾಗಿ ಅಂಬೇಡ್ಕರ್, ಬಾಬಾ ಸಾಹೇಬ್ ಅಂಬೇಡ್ಕರ್ ಯುವ ಸಂಘಟನೆ ಒಕ್ಕೂಟದ ಅಧ್ಯಕ್ಷರು, ಮೇಲಾಗಿ ನಮ್ಮ ಮುತ್ತಣ್ಣವರು, ಅವರಿಗೆ ಕೂಡ ಒಳ್ಳೆ ಕಲಾ. ದಯವಿಟ್ಟು ಒಂದು ಜೋರಾದ ಚಪ್ಪಾಳೆಯನ್ನು ತರಬೇಕ ತಮ್ಮಲ್ಲಿ ಒಂದು ವಿನಂತಿಯಿಂದ ಕೇಳಿಕೊಂಡು. ಹೌದು, ರಾಜಣ್ಣವರು ಅವರು ಕೂಡಿಕೊಂಡು ಬಹಳಷ್ಟು ನಮ್ಮನ್ನು ಕಲಾವಿದರನ್ನು ಈ ನಾಡಿನಾದ್ಯಂತ ಬೆಳೆಸಿದರು. ಅವರನ್ನು ಕೂಡ ನಮ್ಮ ಎಲ್ಲ ಸರ್ವ ಧರ್ಮದವರು ಕೂಡಿಕೊಂಡು ಎಲ್ಲರೂ ನಮ್ಮ ಮನೆ ಮಕ್ಕಳಂತ ತಿಳ್ಕೊಂಡು ಎಲ್ಲ ನಮ್ಮ ಹಾಲು ಮತ್ತು ಸಮಾಜದವರು ಕೂಡ ಅಷ್ಟೇ ಅವ್ರ ಮೇಲೆ ಪ್ರೀತಿ ಇದ್ದಾರೆ. ಅಂಥವ್ರು ಕೂಡ ಮುತ್ತಣ್ಣವರು ಮತ್ತು ರಾಜಣ್ಣವ್ರ ಸಂಘಟನೆ ಎಲ್ಲರೂ ಕೂಡಿಕೊಂಡು ಆಶೀರ್ವಾದ ರೂಪವಾಗಿ 501 ರೂಪಾಯಿ ಕಲಾ ಕಾಣಿಕೆಯನ್ನು ಕೊಟ್ಟಿದ್ದಾರೆ. ಆ ಅಣ್ಣನ ಆಶೀರ್ವಾದ ಸದಾ ಸಂಘದ ಮೇಲೆ ಇರಲಿ. ಅವರಿಗೆ ಕೂಡ ಗತ್ತರಿಗೆ ಭಾಗ ನಮ್ಮ ಗುಡ್ಡಾಪುರದ ನಮ್ಮ ಚಿಂಚಲಿ ಮಾಯಮ್ಮ ಹೇಳ್ಕೊಳ್ಳಿದೆ, ನಮ್ಮ ಜುಗಲ್ ಬಸತ್ತಮ್ಮ ಸಿಡಿಯಾಣ ಗೆನ್ನೂರು ಲಕ್ಕಮ್ಮ ಉದಗಟ್ಟು ಉದಮ್ಮ ಬಾದಾಮಿ ಬಣ್ಣ ನಮ್ಮ ಬಬಲಾದಿ ಕೊಂತಮ್ಮ ಅವ್ರು ಮಾಡ್ತಕ್ಕಂಥ ಕಾರ್ಯದಲ್ಲಿ ಯಶಸ್ಸನ್ನು ಕೊಟ್ಟ ಕಾಪಾಡ ತಿಳ್ಕೊಂಡು ಒಂದು 4 ನುಡಿ ಕ್ಯಾಲಿಯನ್ನು ಹಾಕ್ತೀವಿ. ತಾವೆಲ್ಲರೂ ಕೂಡ ಭಕ್ತಿ ಪೂರ್ವಕ ಕೂತ್ ಕೇಳ್ಬೇಕಾ ತಮ್ಮಲ್ಲಿ ವಿನಂತಿ. ಹೌದು, ಕೈಯಾಗ 500 ನೋಟ್ ಕಾಣಂತೆ ದೇವ್ರು ಹೆಚ್ಚು ನೆನಪಾಕವ ನಿಮಗೆ. ಹೌದು.